ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಾರದೀಪ ಯೂಟ್ಯೂಬ್ ಚಾನಲ್. ಸೊ ತುಂಬ ಸ್ಟೂಡೆಂಟ್ಸ್ ನನಗೆ ಈ ಕ್ವಶನನ್ನು ಕೇಳ್ತಾ ಇದ್ದರು. ಸೊ 2026 ಕ್ವಶನ್ ಪೇಪರ್ ಲೆವೆಲ್ ಯಾವ ಥರ ಇರುತ್ತೆ, ಈಸಿ ಇರುತ್ತಾ, ಮಾಡ್ರೇಟ್ ಇರುತ್ತಾ, ಡಿಫಿಕಲ್ಟ್, ತುಂಬ ಡಿಫಿಕಲ್ಟ್ ಇರುತ್ತಾ, ಲೈಕ್ 2025 ಪೇಪರ್ ಹೇಗೆ ಬಂತು ಅಂತ ತುಂಬ ಜನ ಕೇಳ್ತಿದ್ರು. ಸೊ ಎಕ್ಸಾಮ್ಗಿಂತ ಮೊದಲೇ ಈ ಒಂದು ಡೌಟನ್ನು ಕ್ಲಿಯರ್ ಮಾಡೋಣ ಅಂತ ಈ ವಿಡಿಯೋ ನಾನು ಮಾಡ್ತಾಯಿದ್ದೀನಿ. ವಿತ್ ರೆಫರೆನ್ಸ್ ಆಫ್ 6 ಇಯರ್ಸ್, ಪ್ರೀವಿಯಸ್ 6 ಇಯರ್ಸ್ 2020ಇಂದ 2025 ತನಕ ಯಾವ ಥರ ಪೇಪರ್ ಆಯಿತು, ಪೇಪರ್ ರಿಸಲ್ಟ್ ಹೇಗೆ ಬಂತು, ಆ ರಿಸಲ್ಟ್ ಆ ವರ್ಷದ ಒಂದು ಕಟ್ ಆಫ್ ಮೇಲೆ ಯಾವ ಥರ ಪರಿಣಾಮ ಬೀರ್ತು, ಇದನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿ 2026 ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಎಕ್ಸ್ಪೆಕ್ಟೇಷನನ್ನು ಇಡೋಣ. ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಇನ್ನೂ ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಇದೇ ಥರ ವಿಡಿಯೋಸ್ ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸೊ 2020 ಇಂದ ಸ್ಟಾರ್ಟ್ ಮಾಡ್ತಾ ಹೋದರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ 2019 ಕೋವಿಡ್ ಬಂದ ಕಾರಣದಿಂದ ತುಂಬ ಕಾಲೇಜುಗಳಲ್ಲಿ ಕ್ಲೋಸ್ ಮಾಡುವಂಥ ಒಂದು ಪರಿಸ್ಥಿತಿ ಉಂಟಾಯಿತು. ಇದರಿಂದ ಸ್ಟೂಡೆಂಟ್ಸ್ಗೆ ಸರಿಯಾದ ಒಂದು ಟ್ರೈನಿಂಗ್ ಮತ್ತು ಕೋಚಿಂಗ್ ಸಿಗಲಿಲ್ಲ. ಆದ್ದರಿಂದ ಆ ವರ್ಷ 2020 ಪೇಪರ್ ತುಂಬ ಈಸಿ ಬಂತು. ಸೊ ಮೊದಲನೇ ಸತಿ ಕರ್ನಾಟಕದಲ್ಲಿ 600ಕ್ಕಿಂತ ತುಂಬ ಜನ ಜಾಸ್ತಿಯಲ್ಲಿ ಮಾರ್ಕ್ಸ್ ತೊಗೊಂಡಿದ್ದೆ ಅಂದರೆ ಆ ಇಯರ್ ಯಾವುದು ಅಂದರೆ ಫಸ್ಟ್ ಟೈಮ್ 2020. ಸೊ ಅದೇ ಥರ ನೀವು ನೋಡ್ತಾ ಹೋದರೆ ಕಟ್ ಆಫನ್ನು ತೆಗೆದು ನೋಡಿದರೆ ಆ ವರ್ಷ ತುಂಬ ಹೈ ಹೋಗುತ್ತೆ ಕಟ್ ಆಫ್. ಯೂಶ್ವಲಿ 450 440 ಕೂಡ ಸಿಗುವಂತಿಂತ MBBS 500 ಲೆವೆಲ್ಗೆ ಬಂದು ರೀಚ್ ಆಗುತ್ತೆ. ಯಾಕಂದರೆ ಓವರ್ ಆಲ್ ಸ್ಟೂಡೆಂಟ್ಸ್ ಪರ್ಫಾರ್ಮೆನ್ಸ್ ಬೆಟರ್ ಆಗಿರೋದ್ರಿಂದ ಟೋಟಲ್ ಪರ್ಸೆಂಟೈಲ್ ಕೂಡ ಇನ್ಕ್ರೀಸ್ ಆಗಿ ಕಟ್ ಆಫ್ ಕೂಡ ಇನ್ಕ್ರೀಸ್ ಆಗುತ್ತೆ. ಈಗ 2020 ಬಗ್ಗೆ ಸಂಬಂಧಪಟ್ಟಿದ್ದು. 2021 ಬಗ್ಗೆ ಮಾತಾಡ್ತಾ ಹೋದರೆ ಮತ್ತೆ 2021 ಎಲ್ಲರೂ ರಿಕವರ್ ಆಗಿದ್ದರಿಂದ ಮತ್ತೆಲ್ಲ ಕೋಚಿಂಗ್ ಸರಿಯಾಗಿರುತ್ತೆ. ಸೊ 2021 ಕಂಪೇರ್ ಟು 2020 ಪೇಪರ್ ಡಿಫಿಕಲ್ಟ್ ಆಗಿ ಬರುತ್ತೆ. ಸ್ವಲ್ಪ ಕಟ್ ಆಫ್ 2020 ಕಂಪೇರ್ ಮಾಡಿದರೆ ಡೌನ್ ಆಗುತ್ತೆ. ಇದು 2021ಗೆ ಸಂಬಂಧಪಟ್ಟಿದ್ದು. 2022 ನೋಡಿದರೆ 2021 ಅಷ್ಟು ಪೇಪರ್ ಡಿಫಿಕಲ್ಟ್ ಬರಲಿಲ್ಲ, ಬಟ್ ಮಾಡ್ರೇಟ್ ಲೆವೆಲ್ ಇತ್ತು 22. ಹೀಗೆ ಕೂಡ ಸ್ವಲ್ಪ ಇದೇ ಥರ ಕಟ್ ಆಫ್ ಮೇಲೆ ಪರಿಣಾಮ ಬೀರಿತ್ತು 2020 ರಿಸಲ್ಟು. 2023 ಬಗ್ಗೆ ಮಾತಾಡ್ತಾ ಬಂದರೆ ಇಲ್ಲಿ ಪೇಪರ್ ಸೇಮ್ ಟು ಸೇಮ್ ಆ್ಯಸ್ ಇಟ್ ಈಸ್, ಫಿಸಿಕ್ಸ್, ಕೆಮಿಸ್ಟ್ರಿ ಸೇಮ್ ಟು ಸೇಮ್ ಆ್ಯಸ್ ಲೈಕ್ 2021 ಇತ್ತು, ಏನೂ ಚೇಂಜಸ್ ಆಗಿದ್ದಿಲ್ಲ. ಬಟ್ ಬಯೋಲಜಿಯಲ್ಲಿ ಫಸ್ಟ್ ಟೈಮ್ ಅಸರ್ಷನ್ ಆ್ಯಂಡ್ ರೀಸನಿಂಗ್ ಟೈಪ್ ಕ್ವಶನ್ಸ್ ಫಸ್ಟ್ ಟೈಮ್ ಬಂದಿದ್ದು ನೀಟಲ್ಲಿ 2023ಯಲ್ಲಿ. ತುಂಬ ಕ್ವಶನ್ಸ್, ಅದು 45ಗೆ ಅರೌಂಡ್ ಆವಾಗ 50 ಇತ್ತು. ಸೆಕ್ಷನ್ ಬಿಯಲ್ಲಿ 15 ಕ್ವಶನ್ ಕೊಟ್ಟು 5 ಕ್ವಶನ್ ಅಟೆಂಡ್ ಮಾಡಲಿಕ್ಕೆ ಕೊಡ್ತಿದ್ರು. ಆ ವರ್ಷದಲ್ಲಿ ತುಂಬ ಒಂದು ಮೋರ್ ದೆನ್ 50% ಆಫ್ ದ ಪೇಪರ್ ಅಸರ್ಷನ್ ರೀಸನಿಂಗಲ್ಲಿ ಬಂದಿತ್ತು. ಸೊ ನೀವು ಓದ್ತಾ ಇದ್ರೆ ಗೊತ್ತಾಗುತ್ತೆ ಅಸರ್ಷನ್ ರೀಸನಿಂಗ್ ಮತ್ತು ಸಿಂಗಲ್ ಆನ್ಸರ್ MCQ ಟೈಪ್ ಆಫ್ ಕ್ವಶನ್ ಆನ್ಸರ್ ಮಾಡೋದು ಎಷ್ಟು ಡಿಫಿಕಲ್ಟ್ ಇದೆ ಅಂತ. ಸಿಂಗಲ್ ಆನ್ಸರ್ ಇದ್ದಲ್ಲಿ ನೀವು ಈಸಿಯಾಗಿ ಕ್ವಶನ್ ನೋಡಿ ತುಂಬ PYQ ಅಥವಾ ಕ್ವಶನ್ ಪ್ರಾಕ್ಟೀಸ್ ಮಾಡಿದರೆ ಸಮ್ 2 to 3 ಸೆಕೆಂಡ್ಸಲ್ಲಿ ನಿಮಗೆ ಆ ಕ್ವಶನ್ ಓದ್ತಾನೆ ಡೈರೆಕ್ಟ್ ಆನ್ಸರ್ ನೆನಪಾಗುತ್ತೆ. ಬಟ್ ಅಸರ್ಷನ್ ರೀಸನಿಂಗ್ ಹಾಗಲ್ಲ. ಅಸರ್ಷನ್ ಓದಬೇಕು, ಅದು ಅರ್ಥ ಮಾಡ್ಕೋಬೇಕು, ಆಮೇಲೆ ರೀಸನಿಂಗ್ ಓದಬೇಕು, ಅದನ್ನು ಮತ್ತೆ ಅರ್ಥ ಮಾಡ್ಕೋಬೇಕು. ದೆನ್ ರಿಸಲ್ಟ್ಸಲ್ಲಿ ಅಸರ್ಷನ್ ಈಸ್ ಕರೆಕ್ಟ್ ಆರ್ ರೀಸನ್ ಈಸ್ ರಾಂಗ್ ಆರ್ ರೀಸನ್ ಈಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಅಸರ್ಷನ್, ಈ ಥರ ನೋಡಿ ಎಕ್ಸ್ಪ್ಲೇನ್ ಮಾಡಿ ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡೋಷ್ಟರಲ್ಲಿ ತುಂಬ ಟೈಮ್ ತೊಗೊತಿತ್ತು. ಸೊ ಯಾರು ಬಯಾಲಜಿಯಿಂದ ಸ್ಟಾರ್ಟ್ ಮಾಡಿದ್ರಲ್ಲ ಅವರಿಗೆ ತುಂಬ ಡಿಫಿಕಲ್ಟ್ ಆಯಿತು. ಫಿಸಿಕ್ಸ್ ಮುಟ್ಟೋ ತಕ್ಷಣ ತುಂಬ ಟೈಮ್ ಪ್ರಾಬ್ಲಮ್ ಆಯಿತು ಅಂತ ತುಂಬ ಜನ ಸ್ಟೂಡೆಂಟ್ಸ್ ಕಂಪ್ಲೇಂಟ್ ಮಾಡಿದ್ರು 2023ಯಲ್ಲಿ. ಆದ ಕಾರಣ ನಾನು ಹೇಳ್ತೀನಿ ಡಿಫಿಕಲ್ಟ್ ಅಂತ ಹೇಳ್ಬೋದು. ಬಿಕಾಸ್ ಆಫ್ ಟೈಮ್ ಪರ್ಸ್ಪೆಕ್ಟಿವ್ 2023 ಪೇಪರ್ 2022ಗೆ ಕಂಪೇರ್ ಮಾಡಿದರೆ ತುಂಬ ಡಿಫಿಕಲ್ಟ್ ಇತ್ತು ಅಂತ ಹೇಳ್ಬೋದು. ಸೊ ಅದೇ ಟೈಪ್ ನೀವು ಕಟ್ ಆಫನ್ನು ನೋಡಿದ್ರೆ ತುಂಬ ಜಾಸ್ತಿ ಡ್ರಾಪ್ ಆಗಲಿಲ್ಲ. ಬಟ್ 2022ಗೆ ಕಂಪೇರ್ ಮಾಡಿದರೆ 2023ಯಲ್ಲಿ ಸ್ವಲ್ಪ ಕಟ್ ಆಫ್ ಡ್ರಾಪ್ ಆಯಿತು. ತುಂಬ ಜನ ಜಾಸ್ತಿ ಮಾರ್ಕ್ಸ್ ಅಂದಿದ್ದರಿಂದ ಆ ವರ್ಷ ಕಟ್ ಆಫ್ ಕೂಡ ಡ್ರಾಸ್ಟಿಕಲಿ ಇನ್ಕ್ರೀಸ್ ಆಗಿತ್ತು. ಆದ ಕಾರಣದಿಂದ 2025 ಪೇಪರ್ಲಿ ನೀವು ನೋಡೋದಾದರೆ ಫಿಸಿಕ್ಸ್ ಪೇಪರ್ ಮೇಜರ್ಲಿ ಕೆಮಿಸ್ಟ್ರಿ ಅಥವಾ ಬಯಾಲಜಿನ ಕಂಪೇರ್ ಮಾಡಿದರೆ, ಬಟ್ ಫಿಸಿಕ್ಸಲ್ಲಿ ತುಂಬ ಟಫ್ ಕ್ವಶನ್ಸ್ ಬಂದಿದ್ದರಿಂದ ಆ ವರ್ಷ ಆ ಪೇಪರ್ನ ಮೋಸ್ಟ್ ಡಿಫಿಕಲ್ಟ್ ಅಂತ ಕನ್ಸಿಡರ್ ಮಾಡಲಾಯಿತು. ಸೊ ಕಟ್ ಆಫನ್ನು ನೋಡಿದರೆ ಕೂಡ ನೀವು ಅಲ್ಲಿ ಡ್ರಾಸ್ಟಿಕಲಿ ಡಿಕ್ರೀಸ್ ಆಯಿತು. ಕಟ್ ಆಫ್ ನೋಡಿದರೆ ನೀವು ಕಂಪೇರ್ ಟು 2024 2023 ಅಥವಾ 2022 2025 ಡ್ರಾಸ್ಟಿಕಲಿ ಕಟ್ ಆಫ್ ಡಿಕ್ರೀಸ್ ಆಯಿತು. ಸೊ 2026 ಬಗ್ಗೆ ಮಾತಾಡ್ತಾ ಹೋದರೆ ಈ 6 ಇಯರ್ನ ಒಂದು ಅನಾಲಿಸಿಸ್ ನೋಡಿ 2026 ಹೇಗಾಗ್ಬೋದು ಅಂತ ನೋಡೋಕೆ ಹೋಗಿದ್ರೆ, ಒಂದು ಕರೆಕ್ಟಾಗಿ ಹೇಳೋದಾದರೆ ಪೇಪರ್ ಹೇಗೆ ಬರುತ್ತೋ ಅನ್ನೋದನ್ನು ಎಕ್ಸಾಮ್ಗಿಂತ ಹಿಂದೆ ಮೊದಲು ಯಾರೂ ಅದನ್ನು ಹೇಳಲಿಕ್ಕಾಗೋದಿಲ್ಲ. ಸೊ ಸಿಂಪ್ಲಿ ನಾವು ಒಂದು ಊಹಾಪೋಹಗಳಲ್ಲಿ ಇರೋದು ತಪ್ಪಾಗುತ್ತೆ. ನಮ್ಮ ಕೈಯಲ್ಲಿ ಏನಿದೆ ಅಂದರೆ ಗಿವ್ ಯುವರ್ ಬೆಸ್ಟ್, ಇದೊಂದೇ ನಮ್ಮ ಹತ್ತಿರ ಇರೋದು. ಯಾವುದೇ ಪೇಪರ್ ಬರಲಿ ಒಂದು ನೆನ್ಪಿಟ್ಕೊಳ್ಳಿ,
ನೀವೊಬ್ಬರೇ ಎಕ್ಸಾಮ್ ಬರೀತಿರೋದಿಲ್ಲ, ಥ್ರೂಔಟ್ ದ ಕಂಟ್ರಿ ಲಕ್ಷಾಂತರ ಜನ ಬರೀತಿರೋದ್ರಿಂದ ಸೊ ಒಂದೇ ಪೇಪರ್ ಅಲ್ಲಿ ಸೆಟ್ ಚೇಂಜ್ ಆಗಿರೋದ್ರಿಂದ ಕ್ವಶನ್ನ ಒಂದು ಕ್ರಮಾಂಕ ಚೇಂಜ್ ಆಗ್ಬೋದು, ಬಟ್ ನಂಬರ್ ಆಫ್ ಕ್ವಶನ್ಸ್ ಆ್ಯಂಡ್ ದ ಟೈಪ್ ಆಫ್ ಕ್ವಶನ್ಸ್ ವಿಚ್ ಆರ್ ಫೇಸ್ಡ್ ಬೈ ಆಲ್ ದ ಸ್ಟೂಡೆಂಟ್ಸ್ ಆರ್ ಈಕ್ವಲಿ ಸೇಮ್. ಸೊ ಆದ್ದರಿಂದ ಗಿವ್ ಯುವರ್ ಬೆಸ್ಟ್. ನೀವು ಇಷ್ಟು ದಿವಸ ಏನು ಓದಿರ್ತೀರ, 2 ಇಯರ್ 3 ಇಯರ್ 4 ಇಯರ್ ಏನು ಟ್ರೈನಿಂಗ್ನ ತೊಗೊಂಡಿರ್ತೀರ, ಕೋಚಿಂಗ್ ತೊಗೊಂಡಿರ್ತೀರ, ಯಾವ ಥರ ಕ್ವಶನ್ಸ್ನ ಫೇಸ್ ಮಾಡಿರ್ತೀರ, ನಿಮ್ಮ ಸ್ಟ್ರಾಟಜಿನ ಯೂಸ್ ಮಾಡಿ, ನಿಮ್ಮ ನಾಲೆಡ್ಜನ್ನು ಯೂಸ್ ಮಾಡಿ ಗಿವ್ ಯುವರ್ ಬೆಸ್ಟ್. ಆಮೇಲೆ ಇನ್ನೊಂದು NTA ರಿಸಲ್ಟ್ಸ್ ಅಥವಾ ನೀಟ್ ರಿಸಲ್ಟ್ಸ್ನ ಯಾವಾಗಲೂ ಪರ್ಸೆಂಟೇಜ್ ಅಂತ ಕೊಡಲ್ಲ. ಮೊದಲು ಕೊಡ್ತಿದ್ರು ಪರ್ಸೆಂಟೇಜ್ ಅಂತ, ಈಗ ರೀಸೆಂಟಾಗಿ 4-5 ಇಯರ್ಸಿಂದ ಪರ್ಸೆಂಟೈಲ್ ಅಂತ ಕೊಡ್ತಾರೆ. ಪರ್ಸೆಂಟೈಲ್ ಮೀನ್ಸ್ ಹೌ ಈಸ್ ಯುವರ್ ರಿಸಲ್ಟ್ ಕಂಪೇರ್ಡ್ ಟು ದ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಅಪಿಯರ್ಡ್ ಫಾರ್ ದಟ್ ಎಕ್ಸಾಮ್. ಪರ್ಸೆಂಟೇಜ್ ಅಂದರೆ 100%, ಬಟ್ ಪರ್ಸೆಂಟೈಲ್ ಅಂದರೆ ಟು ದ ಟಾಪ್ ಮಾರ್ಕ್ಸ್ ಸ್ಕೋರ್ಡ್ ಬೈ ಎನ್ ಅಚೀವರ್. ಯಾರು ಆ ವರ್ಷ ಏನು ಹೈಯೆಸ್ಟ್ ಇರ್ತಾರಲ್ಲ, ಈಗ ಲಾಸ್ಟ್ ಇಯರ್ 686 ಬಂದಿರೋದ್ರಿಂದ ಆ ವರ್ಷಕ್ಕೆ ಆ ಹೈಯೆಸ್ಟ್ ಪರ್ಸನ್ದ ಕಂಪೇರ್ ಮಾಡಿ 720 ಕಂಪೇರ್ ಮಾಡಲ್ಲ ಅವರು. ಯಾರು ಹೈಯೆಸ್ಟ್ ಆ ವರ್ಷದ ಟಾಪರ್ 1 ಇರ್ತಾರಲ್ಲ, AIR 1, ಆ ರ್ಯಾಂಕಿಗೆ ಅವನ ಮಾರ್ಕ್ಸಿಗೆ ನಿಮ್ಮ ಮಾರ್ಕ್ಸನ್ನು ಕಂಪೇರ್ ಮಾಡಿದಾಗ ನಿಮ್ಮ ಪರ್ಸೆಂಟೈಲ್ ಎಷ್ಟು ಬಂತು ಅದನ್ನು ಕಂಪೇರ್ ಮಾಡ್ತಾರೆ. ಸೊ ಆದ್ದರಿಂದ ಇದು ಒಂದು ನೆನ್ಪಿಟ್ಕೋಬೇಕಾಗುತ್ತೆ. ಮತ್ತು ಈಗಾಗಲೇ ನಾನು ಹೇಳ್ತಾ ಬಂದಾಗೆ 2020, 21, 22, 23, 24, 25 ನೋಡಿದರೆ ಯಾವ ವರ್ಷ ಪೇಪರ್ ಡಿಫಿಕಲ್ಟ್ ಆಗಿದೆ ಆ ವರ್ಷ ಕಟ್ ಆಫ್ ಡೌನ್ ಆಗಿದೆ. ಯಾವ ವರ್ಷ ಎಕ್ಸಾಮ್ ತುಂಬ ಪೇಪರ್ ಈಸಿ ಬಂದಿತ್ತು ಅದೇ ವರ್ಷ ತುಂಬ ಕಟ್ ಆಫ್ ಇನ್ಕ್ರೀಸ್ ಆಗಿದೆ. ಸೊ ಇಷ್ಟನ್ನು ನೀವು ಅರ್ಥ ಮಾಡ್ಕೋಬೇಕು. ಮತ್ತು ಫೈನಲ್ ಆಗಿ ಏನು ಹೇಳ್ಬೇಕಂತಿದೆ ಅಂದರೆ, ನಾನು ಪೇಪರ್ ಲೆವೆಲ್ ಬಗ್ಗೆ ಕನ್ಫ್ಯೂಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಪೇಪರ್ ನಿಮಗೆ ಓದಿದ ಪ್ರಕಾರ ನಿಮಗೆ ಏನು ಬರುತ್ತೆ ಅದನ್ನು ಕಾನ್ಫಿಡೆಂಟಾಗಿ ಯಾವುದೇ ಕನ್ಫ್ಯೂಷನ್ ಇಲ್ಲದ ರೀತಿಯಲ್ಲಿ ಗೆಸ್ ಮಾಡದೆ, ಗೆಸ್ಸಿಗೆ ನೆಗೆಟಿವ್ ಮಾರ್ಕಿಂಗ್ಸ್ ಇರುತ್ತೆ. ಸೊ ಗೆಸ್ ಮಾಡದೆ ನಿಮಗೆ ಎಷ್ಟು ಬರುತ್ತೆ ಅದನ್ನು ನೀವು ಕ್ಲೀನಾಗಿ ಬರೆದರೆ ನಿಮಗೆ ಸಿಗಬೇಕಾದಂಥ ಮಾರ್ಕ್ಸ್ ನಿಮಗೆ ಖಂಡಿತವಾಗಲೂ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ಮಾತನ್ನು ನಾನು ಇಲ್ಲಿ ಹೇಳಿ ಬಯಸ್ತೀನಿ. ಸೊ ಫೈನಲಿ ಎಲ್ಲರಿಗೂ ನಾಳೆ ಯಾರು ಎಕ್ಸಾಮ್ ಬರ್ತಿದ್ದೀರಾ ಎಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ನಿಮ್ಮ ಒಂದು 100%ಅನ್ನು ಕೊಡಿ. ಸೊ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.